ಚಿಕ್ಕಬಳ್ಳಾಪುರ ಅನ್ನೋ ಹೆಸರು ಏನಕ್ಕಪ್ಪ ಬಂತು, ಹೇಗೆ ಬಂತು ಅಂತಂದರೆ, ಹೀಗೆ 15ನೇ ಶತಮಾನದಲ್ಲಿ ಅಂತ್ಯಭಾಗದಲ್ಲಿ ಪ್ರಾರಂಭವಾದ ಚಿಕ್ಕಬಳ್ಳಾಪುರ ಪಾಳೆಯಪಟ್ಟು ಸಣ್ಣ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಚಿಕ್ಕಬಳ್ಳಾಪುರದ ಪ್ರಾಚೀನ ಕಾಲದಲ್ಲಿ ಚಿಕ್ಕಬಳ್ಳಾಪುರವನ್ನು ಕೋಡಿಮಂಚೇನಹಳ್ಳಿ ಅಂತ ಕರೀತಾ ಇದ್ರು. ನಗರದ ಭಾಗವೇ ಕ್ರಿಸ್ತಶಕ 1479ರಲ್ಲಿ ರಣಬೈರೇಗೌಡರ ಮಗ ಮಲೆಬೈರೇಗೌಡ ಸ್ಥಾಪಿಸಿದ ಊರು ಚಿಕ್ಕಬಳ್ಳಾಪುರ ಅಂತ ಕರೆಯಿತು. ಕೋಡಿಮಂಚೇನಹಳ್ಳಿಯನ್ನು ಅಭಿವೃದ್ಧಿಪಡಿಸಿ ಸುತ್ತಲೂ ಭದ್ರವಾದ ಕೋಟೆಯನ್ನು ನಿರ್ಮಿಸಲಾಯಿತು. ಕೋಡಿಮಂಚೇನಹಳ್ಳಿಯ ಮತ್ತೆ ಭದ್ರಕೋಟೆಯನ್ನು ನಿರ್ಮಿಸಲಾಯಿತು. ಕೋಟೆಯ ನಿರ್ಮಾಣದ ನಂತರ ಈ ಊರಿಗೆ ಚಿಕ್ಕಬಳ್ಳಾಪುರ ಅಂತ ಮರುನಾಮಕರಣ ಮಾಡಲಾಯಿತು. ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ಕೋಟೆ ಹೃದಯ ಭಾಗದಲ್ಲಿ ಕೋಟೆ ಜೀವಾಂಜನೇಯ ಸ್ವಾಮಿ, ಕಿಲ್ಲೆ ಚನ್ನಕೇಶವ ಸ್ವಾಮಿ ಮತ್ತು ಬಿಲ್ಲೆ ನಂದೀಶ್ವರ ಸ್ವಾಮಿ ಮತ್ತು ಚೌಡೇಶ್ವರಿ ದೇವಾಲಯವಿದ್ದು, ಈ ಪ್ರಾಚೀನ ದೇವಾಲಯಗಳನ್ನು ಚಿಕ್ಕಬಳ್ಳಾಪುರ ಪಾಳೆಯಗಾರರು ನಿರ್ಮಿಸಿದರು ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ. ಹೀಗೆ ಚಿಕ್ಕಬಳ್ಳಾಪುರದಲ್ಲಿ ಕೋಟೆ ಆಂಜನೇಯ ಸ್ವಾಮಿ ಮತ್ತು ಕಂಬದ ಆಂಜನೇಯ ಸ್ವಾಮಿ ಸಹ ಪ್ರಸಿದ್ಧವಾಗಿದೆ. Thank you.